ಹಲೋ, ಮತ್ತೊಮ್ಮೆ ಸ್ವಾಗತ ನಮ್ಮ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್‌ಗೆ. ಮತ್ತೆ ಬೆಂಗಳೂರಲ್ಲಿ ಬಿಗ್ಗೆಸ್ಟ್ ಅಪ್ಡೇಟ್ ಬಂದಿದೆ. ನೆಲಮಂಗಲ ಕೆಎಚ್‌ಪಿ ಲೇಔಟ್ ಮಾಚನಲ್ಲಿದು ಒಂದು 5 ಎಕರೆ ಅಭಿವೃದ್ಧಿಪಡಿಸಿದ್ದಾರೆ. ಅದರದ್ದು ಡೆವಲಪ್ಮೆಂಟ್ ಇದೆ. ಹಾಗೆ ಹಿಂದೆ ಅಲಾಟ್ಮೆಂಟ್ ಆಗಿದ್ದು ಕೂಡ ಅಲಾಟ್ಮೆಂಟ್ ಆಗಿದ್ದು ರಿಜಿಸ್ಟ್ರೇಷನ್ ಸ್ಟೇಜಲ್ಲಿದೆ. ಎಲ್ಲ ಅರ್ಜಿ ರಿಜಿಸ್ಟ್ರೇಷನ್ ಮಾಡ್ಕೊಂಡವ್ರು ಮಾಡ್ಕೋಬಹುದು. ಎಕ್ಸಾಕ್ಟ್ಲಿ ಈ ನೆಲಮಂಗಲ ಲೇಔಟ್ 3 ವರ್ಷದ ಹಿಂದೆ ಕರೆದಿದ್ರು. ಯು ಕ್ಯಾನ್ ಸಿ ದಿಸ್ ವಿಡಿಯೋ. ದಿಸ್ ಇಸ್ ಮೈ ಒನ್ ಆಫ್ ದ ವೈರಲ್ ವಿಡಿಯೋ 3 ವರ್ಷದ ಹಿಂದೆ. ಓಕೆ, ಅಪ್ಲಿಕೇಶನ್ ಹೇಗಾಗಬೇಕು, ಲೇಔಟ್ ಎಲ್ಲದೆ ಹೇಳ್ಕೊಟ್ಟಿದ್ದೆ. ಈಗ ಕರ್ನಾಟಕ ವೆಬ್ಸೈಟ್ ಅಲ್ಲಿ ಕೆಎಚ್‌ಬಿ ವೆಬ್ಸೈಟ್ ಅಲ್ಲಿ ರಿಜಿಸ್ಟ್ರೇಷನ್ ಕರೆದಿರೋ ಡೀಟೇಲ್ಸ್ ಇದೆ. ಈ ತರ ಯಾವ ತರ ನೀವು ಹೋಗ್ಬೇಕು, ಯಾರ್ಯಾರಿಗೆ ಅಲಾಟ್ ಆಗಿದೆ. ನಮ್ದು ನೆಲಮಂಗಲ ಅಲಾಟ್ ಆದವ್ರದ್ದು 100 ಜನ ಒಂದು ಗ್ರೂಪ್ ಇತ್ತು. ಬಟ್ ಆ ಗ್ರೂಪಿಗೆ ಎಲ್ಲೆಲ್ಲಿ ಡಿಸ್ಕಲೆಕ್ಟ್ ಆಗಿದೆ ಏನು ಗೊತ್ತಿಲ್ಲ. ಆಮೇಲೆ ಅದೇ ರೀತಿ ಈ ಫರ್ದರ್ ಡೆವಲಪ್ಮೆಂಟ್ ಯಾವ ತರ ಆಗಿದೆ, ಯಾವ ಪ್ರೈಸಿಗೆ ಕೊಡ್ತಾರೆ, ಇವರೆಲ್ಲ ಯಾರ್ಯಾರಿಗೆ ಸಿಗುತ್ತೆ, ಯಾರ್ಯಾರಿಗೆ ಸಿಗಲ್ಲ, ಅದನ್ನು ಕೂಡ ಡೀಟೇಲ್ ಆಗಿ ಹೇಳ್ತೀನಿ. ಅದರ ಜೊತೆಗೆ ಕೊನೆಯಲ್ಲಿ ಜಸ್ಟ್ ಯಾರಾದ್ರೂ ಹೊಸಬ್ರಿದ್ರೆ ಕೊನೆವರೆಗೂ ನೋಡಿದ್ರಿ ಮಾಚನಹಳ್ಳಿ ಲೇಔಟ್ ಎಲ್ಲಿ ಎಕ್ಸಾಕ್ಟ್ಲಿ ಬರುತ್ತೆ, ಮುಂದೆ ಫ್ಯೂಚರ್ ಅಲ್ಲಿ ಇಲ್ಲಿ ಏನೇನ್ ಆಗ್ಬೋದು, ಮತ್ತೇನಾದ್ರೂ ಬರುತ್ತಾ, ಆಪ್ಷನ್ ಬರುತ್ತಾ, ಆ 2 ಇನ್ಫಾರ್ಮೇಶನ್ ನನ್ನ ನಾಲೆಡ್ಜ್ಗೆ ಎಕ್ಸ್ಪೀರಿಯನ್ಸ್ ತಕ್ಕನಾಗಿ 5 ವರ್ಷದ ಎಕ್ಸ್ಪೀರಿಯನ್ಸ್ ತಕ್ಕನಾಗಿ ಹೇಳ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಡೀಟೇಲ್ಸ್. ಗೈಸ್, ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ದು ವಾಟ್ಸ್ಆಪ್ ಗ್ರೂಪ್ ಇದೆ, ಟೆಲಿಗ್ರಾಮ್ ಗ್ರೂಪ್ ಇದೆ. ನಿಮ್ಗೆ ಯಾವ್ದು ಕಂಫರ್ಟ್ ಆಗುತ್ತೋ ಅದಕ್ಕೆ ಒಂದಕ್ಕೆ ಮಾತ್ರ ಜಾಯ್ನ್ ಆಗಿ, 2ಕ್ಕೆ ಜಾಯ್ನ್ ಆಗಬೇಕು. ಎಲ್ಲ ಕಡೆ ನ್ಯೂಸ್ ಅದೇ ಬರುತ್ತೆ. ಸೆಕೆಂಡ್ ಥಿಂಗ್, ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಫಾಲೋ ಮಾಡಿದ್ರೆ ನಿಮಗೆ ಫ್ರೀ ಕನ್ಸಲ್ಟೇಷನ್ ಇದೆ, 1 or 2 3 ಸಮ್ ಟೈಮ್. ಈ ಅಪ್ಡೇಟು ಯಾರಾದ್ರೂ ನೀವು ಈ ಲೇಔಟ್ಗೆ ಅಪ್ಲೈ ಮಾಡಿ ಪೇಮೆಂಟ್ ಎಲ್ಲ ಮಾಡಿ ರಿಜಿಸ್ಟ್ರೇಷನ್ ಪ್ರೊಸೆಸ್ ಇದ್ರೆ ನಾನು ಓನರ್ಸ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಪ್ರೀವಿಯಸ್ಲಿ ನಾವು ಬೈಲಾಳು ಅಲಾಟ್ಮೆಂಟ್ಗೂ ಕೂಡ ಅದನ್ನ ಮಾಡಿದೀವಿ. ಅದ್ರ ಜೊತೆಗೆ ಬೈಲಾಳು ಜೊತೆಗೆ ರೀಸೆಂಟ್ ಆಗಿ ಪ್ರತಿ ಒಂದು ಲೇಔಟ್ದು ಕೂಡ ಕಮ್ಯುನಿಟಿ ಹೆಲ್ಪ್ ಮಾಡ್ತಾ ಇದ್ದೀನಿ. ತುಂಬಾ ಜನ ಓನರ್ಸ್ ಬರ್ತಾ ಇದ್ದಾರೆ. ನೀವೇನಾದ್ರೂ ನಮ್ಮ ಸಬ್ಸ್ಕ್ರೈಬರ್ ಆಗಿ ನಿಮಗೆ ಸಿಕ್ಕಿದ್ರೆ ನನ್ನ ಹತ್ರ ಮಾತಾಡಿ, ಜೆನ್ಯೂನ್ ಆಗಿ ಕ್ರಾಸ್ ವೆರಿಫೈ ಮಾಡಿ ನಿಮ್ದು ಅಲಾಟ್ಮೆಂಟ್ ಲೆಟರು, ನಿಮ್ಮ ಹೆಸರು, ನಿಮ್ಮ ನಂಬರ್ ಮಾತ್ರ ನಾನು ಗ್ರೂಪಲ್ಲಿ ಆ್ಯಡ್ ಮಾಡೋದು. ಗ್ರೂಪ್ಗೆ ಆ್ಯಡ್ ಮಾಡ್ಬೇಕಂದ್ರೆ ಇಟ್ ವಿಲ್ ಹ್ಯಾವ್ ಸಮ್ ಚಾರ್ಜಸ್ ಇದ್ದೇ ಇರುತ್ತೆ. ಈ ಸರ್ವಿಸ್ ಮಾತ್ರ ಫ್ರೀ ಆಗಿ ಸಿಗಲ್ಲ. ಇದರಲ್ಲಿ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗೋವರೆಗೂ ಏನೇ ಕಮ್ಯುನಿಕೇಶನ್ ಇದ್ರು ಫರ್ದರ್ ನಿಮಗೆ ಎಲ್ಲ ವೆರಿಫೈ ಮಾಡುವ. ಐನೋ ತುಂಬಾ ಜನ ಗ್ರೂಪ್ ಇದೆ, 5 ಜನ 10 ಜನ ಎಲ್ಲ ಇದ್ದೀರಾ. ನನ್ನ ಹತ್ರ ತುಂಬಾ ಜನ ಮಾತಾಡಿದ್ದೀರಾ. ಎಲ್ಲಾರನ್ನೂ ಒಟ್ಟಿಗೆ ಸೇರಿ ಒಂದು ಅಸೋಸಿಯೇಷನ್ ನಾಳೆ ಏನಾದ್ರು ಮಾಡ್ಲಿಕ್ಕೆ, ಈಗ ಬೈಲಾಳದ ಯಾವ ತರ ಮೀಟಿಂಗ್ ಎಲ್ಲ ಮಾಡಿದ್ವಿ ಅದನ್ನೆಲ್ಲ ಮಾಡ್ಲಿಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ದಿಸ್ ವಿಲ್ ಕಮ್ ವಿತ್ ಸ್ಮಾಲ್ ಚಾರ್ಜಸ್. ಇಫ್ ಯು ಆರ್ ಕಂಫರ್ಟಬಲ್ ಪ್ಲೀಸ್ ಟಾಕ್ ಟು ಮಿ. ಸೆಕೆಂಡ್ ಥಿಂಗ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಕರ್ನಾಟಕ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಈ ಡೀಟೇಲ್ಸ್ ನ ನೋಡ್ಬೋದು. ಫರ್ದರ್ ನೋಟಿಫಿಕೇಶನ್ ಕೂಡ ಹಾಕಿದರೆ, ಕೆಳಗಡೆ ಲಾಟ್ರಿ ಇದನ್ನು ಕೂಡ ಹಾಕಿದ್ದಾರೆ. ಇದುವರೆಗೂ 3 ವರ್ಷದಿಂದ ತಾಳ್ಮೆಯಿಂದ ಇದ್ದಿದ್ದಕ್ಕೆ ಕೊನೆಗೂ ಇವತ್ತು ಬಂದು ಖಾತಾ ಇಶ್ಯೂ ರೆಡಿ ಆಗಿದೆ. ಸೊ ಇವ್ರೇನ್ ಹೇಳ್ತಾ ಇದಾರೆ ಅಂದ್ರೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ನೆಲಮಂಗಲ ತಾಲೂಕು, ಕಸಬಾ ಹೋಬಳಿ, ಅಹೋಬಾಲಪಾಳ್ಯ ಮತ್ತು ಮಾಚನಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ಗೃಹ ಮಂಡಳಿ ಅಭಿವೃದ್ಧಿಪಡಿಸಿರುವ ಬಡಾವಣೆಯಲ್ಲಿ ಸುಮಾರು 1269 ನಿಮಿಷ ಮಂಡಳಿ ಹೆಸರಿಗೆ ಈ ಖಾತಾ ಆಗಿದೆ. ಖಾತಾ ಆಗದಿದ್ದ ಕಾರಣ ಎಷ್ಟು ದಿವಸ ಅವ್ರು ಸೇಲ್ ಡೀಡ್ ಕೊಟ್ಟಿರಲಿಲ್ಲ. ಈ ಬಡಾವಣೆಯಲ್ಲಿ ನಿವೇಶನ ಹಂಚಿಕೆ ಆಗಿ ಪೂರ್ಣ ಮೊತ್ತ ಪಾವತಿಸಿರುವ ಹಂಚಿಕೆದಾರರು ನಿವೇಶನ ಕ್ರಯಪತ್ರ ನಿರ್ವಹಿಸಿಕೊಳ್ಳಲು ಸಹಾಯಕ ಕಂದಾಯ ಅಧಿಕಾರಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಯೋಜನಾ ಕಚೇರಿ, ಬೆಂಗಳೂರು, ಇವರನ್ನು ಖುದ್ದಾಗಿ ಕಚೇರಿಯಲ್ಲಿ ಭೇಟಿ ಮಾಡಬೇಕು. ನೀವು ಮಾಡಬೇಕಾಗಿರೋದು ಇಷ್ಟೇನೆ. ನೀವು ಆಲ್ರೆಡಿ ಪೇಮೆಂಟ್ ಮಾಡಿದ್ದೀರಾ, ಬಿಕಾಸ್ 3 ವರ್ಷ ಆಗಿದೆ. ನನಗೆ ಗೊತ್ತು ಎಷ್ಟೋ ಜನ ಲೋನ್ ತಗೊಂಡವರು ಲೋನ್ ಕೂಡ ಕ್ಲಿಯರ್ ಮಾಡಿದ್ದೀರಾ. ಐ ಆಮ್ ಅವೇರ್ ಆಫ್ ದಟ್. ತುಂಬಾ ಜನ ಅಪ್ಡೇಟ್ ಕೇಳ್ತಾ ಇರ್ತೀರಾ. ಈಗ ಬಂದಿದೆ. ನೀವು ಅಲಾಟ್ಮೆಂಟ್ ಲೆಟರು, ಒಂದು ಆಧಾರ್ ಕಾರ್ಡು ಅಥವಾ ಪ್ಯಾನ್ ಕಾರ್ಡು, ನಿಮಗೆ NOC ಏನ್ ಬಂದಿದೆ, ನೀವು 4 ಕಂತು ಅಥವಾ ಲೋನ್ ಅಲ್ಲಿ ತುಂಬಿದ್ರೆ ಅಥವಾ ಮಲ್ಟಿಪಲ್ ಡಿಫ್ರೆಂಟ್ ಕಂತಲ್ಲಿ 1 ಟೈಮ್ ತುಂಬಿದ್ರೆ ಅದು ಪ್ರೂಫ್ ಎಲ್ಲ ತಗೊಂಡೋಗಿ ಕೇಸ್ ವರ್ಕರ್ಗೂ ಕೊಟ್ಟಿರ್ತೀರಾ. ಈಗ ಅದೆಲ್ಲ ಆಗಿರುತ್ತೆ. ಈಗ ನೀವು ಅಲ್ಲಿ ಹೋಗಿ ಮೀಟ್ ಮಾಡಿ, ಸೇಲ್ ಡೀಡ್ ರೆಡಿ ಆಗಿರುತ್ತೆ. ಸೇಲ್ ಡೀಡ್ ಅನ್ನ ಸೇಲ್ ಡೀಡ್ ಇಸ್ಕೊಳ್ಬೇಕಾದ್ರೆ ಕೇರ್ಫುಲ್ ಆಗಿ ನಿಮ್ಮ ಹೆಸರು, ನಿಮ್ಮ ಅಲಾಟ್ಮೆಂಟು, ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಅಡ್ರೆಸ್ ಪ್ರಾಪರ್ ಆಗಿ ಯಾವುದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ದಿರೋ ಅಂತ ಪ್ರೂಫ್ ರೀಡಿಂಗ್ ಮಾಡಿ ಅಬ್ಸಲ್ಯೂಟ್ ಸೇಲ್ ಡೀಡ್ ಅನ್ನ ತಗೊಳ್ಳಿ. ಅದಾದ್ಮೇಲೆ ನೀವು ಕಂಫರ್ಟಬಲಿ ಬೆಂಗಳೂರಲ್ಲಿ ಎಲ್ಲಿ ಬೇಕಾದ್ರೂ ರಿಜಿಸ್ಟರ್ ಮಾಡಬೇಕು. ರಿಜಿಸ್ಟರ್ ಮಾಡಿದ್ಮೇಲೆ ನೀವು ಮತ್ತೆ ಹೋಗಿ KHBಗೆ ಒಂದು ರಿಜಿಸ್ಟರ್ ಕಾಪಿ ಕೊಟ್ಟರೆ ನಿಮಗೆ ಅವರು ಸ್ವಾಧೀನ ಪತ್ರ ಕೊಡ್ತಾರೆ. ಇಟ್ಸ್ ಅ ಪೊಸೆಷನ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ. ಸೊ ಅದು ಸಿಕ್ಬಿಟ್ರೆ ನಿಮಗೆ, ನನಗೆ ಅಬ್ಸಲ್ಯೂಟ್ ಸೇಲ್ ಡೀಡ್ ಕೊಡ್ತಾರೆ ಅಂತ ಕೇಳಿದೀನಿ. ಬಟ್ EWSಗೆಲ್ಲ ಸರ್ಟನ್ಲಿ ಲೀಸ್ ಇರುತ್ತೆ. ಲೀಸ್ ಎಲ್ಲ 5 ವರ್ಷ 6 ವರ್ಷ, ಅದು ವಾಟ್ ಎವರ್ ಇಟ್ ಇಸ್, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ಅಂಡ್ ಸೆಕೆಂಡ್ ಥಿಂಗ್, ಖಾತಾ ರಿಜಿಸ್ಟ್ರೇಷನ್ ಆದ್ಮೇಲೆ ನೀವು ಕೂಡ ಸೈಟ್ ಹತ್ರ ಹೋಗಿ ಒಂದು ಜಿಯೋ ಟ್ಯಾಗ್ ಸೈಟ್ ಎಲ್ಲ ಫೋಟೋ ತಗೊಂಡು, ನೀವು ನಿಂತ್ಕೊಂಡು ತಗೊಂಡು, ಮತ್ತೆ ಬಂದು ಖಾತಾ ನಿಮ್ಮ ಹೆಸರಿಗೆ ಬದಲಾವಣೆ ಮಾಡಿಕೊಂಡು ಈ ಸ್ವತ್ತನ್ನು ಕೂಡ ಮಾಡಿಸಿದ್ರೆ ಈ ಸೈಟ್ ಪರ್ಮನೆಂಟ್ ಆಗಿ ನಿಮ್ಮ ಹೆಸರಿಗೆ ಕಂಪ್ಲೀಟ್ ಆಗಿ ಬರುತ್ತೆ. ಸ್ವಾಧೀನ ಪತ್ರ ಕೊಡೋ ತನಕ ಅದ್ರಿದೆ. ಸೊ ಇನ್ನು ಯಾರ್ಯಾರು ಕೊಟ್ಟಿಲ್ಲ, ಏನಾದ್ರೂ ನೀವು ಅರ್ಜಿ ಕೊಟ್ಟಿಲ್ಲ ಅಂತಂದ್ರೆ ಬೇಸಿಕ್ ಎಲ್ಲ ಡಾಕ್ಯುಮೆಂಟ್, ಪ್ರೂಫ್ ಆಫ್ ಪೇಮೆಂಟ್ ಹೋಗಿ ಕೊಡಿ. ಅದನ್ನ ನೀವು 3rd ಫ್ಲೋರ್ ಅಲ್ಲಿ ಕೊಡ್ಬೇಕಾಗುತ್ತೆ ಕೇಸ್ ವರ್ಕರ್ ಹತ್ರ. ಅವರು ಅದನ್ನೆಲ್ಲ ಚೆಕ್ ಮಾಡಿ ಅಮೌಂಟ್ ಬಂದಿರೋದನ್ನ ಕನ್ಫರ್ಮ್ ಮಾಡಿ ನಿಮಗೆ ಒಂದು ಪಾಸ್ ಶೀಟ್ ಕೊಡ್ತಾರೆ. ಪಾಸ್ ಶೀಟ್ ಇಸ್ ನಥಿಂಗ್ ಬಟ್ ಲೆಡ್ಜರ್ ಸ್ಟೇಟ್ಮೆಂಟ್ KHB ಕಡೆಯಿಂದ ಈ ಸೈಟಿಗೆ ಸಂಬಂಧಪಟ್ಟಿದ್ದು ಬಂದಿದೆ, ಯಾವಾಗ ಬಂದಿದೆ ಅಂತ ಹೇಳಿ.
ಅದನ್ನ ತಗೊಂಡೋಗಿ ಮೇಲ್ಗಡೆ ಕೇಸ್ ವರ್ಕರ್ ಇನ್ನೊಬ್ರು ಇರ್ತಾರೆ, ಅವ್ರಿಗೆ ಕೊಟ್ಟರೆ ಅವರು ನಿಮಗೆ ಸೇಲ್ ಡೀಡ್ ಎಲ್ಲ ಕೊಡ್ತಾರೆ. ಸೊ ಇವೆಲ್ಲ ನಿಮಗೆ ಒಂದ್ಸಲ ಸೆಕೆಂಡ್ ಸ್ಯಾಟರ್ಡೆ, ಫೋರ್ತ್ ಸ್ಯಾಟರ್ಡೆ ಅವನ್ನೆಲ್ಲ ಬಿಟ್ಟು ನೀಟಾಗಿ ವರ್ಕ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಏನೇ ಹೆಲ್ಪ್ ಬೇಕಂದ್ರೆ ಫೋನ್ ಮಾಡಿ ನಮಗೆ, ವಿ ಕ್ಯಾನ್ ಟೇಕ್ ಕೇರ್ ಆಫ್ ದಿಸ್. ಸೊ ದಿಸ್ ಇಸ್ ಒನ್ ಅಪ್ಡೇಟ್. ಸೊ ಈ ಎಂಟೈರ್ ಪ್ರೊಸೆಸ್ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗೋರು ಹೇಳಿದ್ದೀನಿ. ಯಾರಾದರೂ ಓನರ್ಸ್ ಇದ್ರೆ ಟಾಕ್ ಟು ಮೀ, ಜೆನ್ಯೂನ್ ಓನರ್ಸ್ ಕ್ರಾಸ್ ವೆರಿಫೈ ಮಾಡ್ತೀವಿ. ಇನ್ನೊಂದು ನೋಟಿಫಿಕೇಶನ್ ಬಂದಿದೆ, ಇದು ಇವನ್ ಐ ಆಮ್ ಸರ್ಪ್ರೈಸ್ಡ್, ಯಾಕಂದ್ರೆ ನಾನು ಇದ್ರ ಬಗ್ಗೆ ಎಲ್ಲೂ ಕೇಳಲೇ ಇಲ್ಲ. ಸೊ ಇವ್ರೇನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ಬೆಂಗಳೂರು ನೆಲಮಂಗಲ ತಾಲೂಕು ನೋಡಿ, ಜಸ್ಟ್ ಮಿನಿಟ್, ಅಭಿವೃದ್ಧಿಪಡಿಸಿರುವ ನಿವೇಶನಗಳು ದಿನಾಂಕ 30/5/2017 ಅಂದ್ರೆ 2017 ನಲ್ಲಿ ಇದನ್ನ ಪ್ರಿಲಾಂಚ್ ಕರೆದಿದ್ರು ಫಸ್ಟಿಗೆ. ಓಕೆ, ಇವತ್ತಿಗೆ ಎಕ್ಸಾಕ್ಟ್ಲಿ 9 ವರ್ಷದ ಹಿಂದೆ ಸದರಿ ಪ್ರಕಟಣೆ ಅನುಗುಣವಾಗಿ ಸಿಗೋ ದಿನಾಂಕ 2023 ಜನವರಿ 25 ಫಸ್ಟ್ ಅಲಾಟ್ಮೆಂಟ್ ಆಗಿತ್ತು. ಫಸ್ಟ್ ಅಲಾಟ್ಮೆಂಟ್ ಯಾವಾಗಾಗಿತ್ತು ಅಂದ್ರೆ 2017 ಹಾಕಿದವರು 23ಗೆ ಕೊಟ್ಟಿದ್ದಾರೆ, ಅಂದ್ರೆ ಅಪ್ರಾಕ್ಸಿಮೇಟ್ಲಿ 6 ವರ್ಷ ಆದ್ಮೇಲೆ. ಮತ್ತೆ ಉಳಿದಿರೋ ನಿವೇಶನಗಳನ್ನು ಮತ್ತೆ ಕರೆದಿದ್ದು ಯಾವಾಗ? ಫೆಬ್ರವರಿ 2023 ನಾನು ವಿಡಿಯೋ ಮಾಡಿದಾಗ. ಸೊ ಅದನ್ನ ಮಾರ್ಚ್ ಅಲ್ಲಿ ಅಲಾಟ್ ಮಾಡಿದ್ದಾರೆ 23 ವಿತ್ ಇನ್ 3 ಮಂತ್ಸ್ ಅಲ್ಲೇ. ಸೊ 23 ಸೇಲ್ ಡೀಡ್ ರಿಜಿಸ್ಟ್ರೇಷನ್ ಆಗಿರೋದು 26. ಬಟ್ ಮತ್ತೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಸದರಿ ಈ ಲಾಟರಿಯಲ್ಲಿ ಹಂಚಿಕೆಯಾಗದೆ ಉಳಿದಿರುವ ಅರ್ಜಿದಾರ ಬಾಕಿ ಅಂದ್ರೆ ಈ ಮೊನ್ನೆ 2023 ಯಾರು ಅರ್ಜಿ ಹಾಕಿದ್ರೆ ಅವ್ರಿಗೆ ಯಾರಿಗೆ ಸಿಕ್ಕಿಲ್ಲ, ಇನ್ನು ಯಾರು ರೀಫಂಡ್ ತಗೊಂಡಿಲ್ಲ, ಅವೆಲ್ಲ ತುಂಬಾ ನಂಬರ್ಸ್ ಇದ್ದಿದ್ರಿಂದ ಅವರಿಗೆ ಬಾಕಿ ಉಳಿದ 5 ಎಕರೆ 16 ಗುಂಟೆಯಲ್ಲಿ ಅಭಿವೃದ್ಧಿಪಡಿಸುವ ನಿವೇಶನಗಳನ್ನು ಈ ಲಾಟರಿಯಲ್ಲಿ ಹಂಚಿಕೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅದರ ಡೇಟ್ಸ್ ಕೊಟ್ಬಿಟ್ಟಿದ್ದಾರೆ. ಈ ಡೇಟ್ಸ್ ಮತ್ತೆ ಸೂರ್ಯನಗರ ಫೇಸ್ 2 ರಾಜಾಪುರದ ಡೇಟ್ಸ್ ಕೂಡ ಈಕ್ವಲ್ ಆಗಿದೆ, ಒಂದೇ ಸಲ ಆಗುತ್ತೆ. ಸೊ ಪ್ರೈಸ್ ಸೇಮ್ ಇದೆ, ಏನ್ ಚೇಂಜಸ್ ಏನಾಗಿಲ್ಲ. ಬೇಕಂದ್ರೆ ಇದು ಫರ್ದರ್ ಡೆವಲಪ್ಮೆಂಟ್ 5 ಎಕರೆ 6 ಗುಂಟೆ ಅಂದ್ರೆ ರಫ್ಲಿ ಅರೌಂಡ್ ನನಗನ್ಸಿದ ಮಟ್ಟಿಗೆ 2030, 3040, 4060 ಕಾಂಬಿನೇಷನ್ ಅಲ್ಲಿ ಪ್ರಾಬಬ್ಲಿ ಒಂದು 75 to 80 ಸೈಟ್ ಆರ್ ಲೆಸ್ ದೆನ್ 100 ಸೈಟ್ ಇಷ್ಟಿರುತ್ತೆ. ಇನ್ನೊಂದು 100 ಜನಕ್ಕೆ ಸಿಗೋ ಕಾಲಾವಕಾಶ ಇದೆ. ಸೇಮ್ ಥಿಂಗ್, 3 ಅರ್ಹ ಅನರ್ಹ ಪಟ್ಟಿ ಹಾಕ್ತಾರೆ. ಅರ್ಹ ಅನರ್ಹ ಪಟ್ಟಿ ಐ ಥಿಂಕ್ ಏನು ಡಿಫ್ರೆನ್ಸ್ ಏನಿರಲ್ಲ, ಯಾಕೆಂದ್ರೆ ಪ್ರೀವಿಯಸ್ಲಿ ಅರ್ಜಿ ಹಾಕ್ದವ್ರಿಗೆ ಕೊಡ್ತಿರೋದ್ರಿಂದ ಪ್ರೀವಿಯಸ್ಲಿ ಅರ್ಹ ಪಟ್ಟಿಯಲ್ಲಿದ್ರೆ ಈ ಸಲನೂ ಅರ್ಹ ಪಟ್ಟಿಯಲ್ಲಿ ಇದ್ದೇ ಇರ್ತೀರಾ. ಇದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಫಾಲೋ ಮಾಡಬೇಕಾಗುತ್ತೆ. ಆಕ್ಷೇಪಣೆ ಈ ಸಲ ಏನಾದರೂ ತೊಂದರೆ ಇದ್ರೆ ಅದನ್ನು ಕೂಡ ಆಕ್ಷೇಪಣೆ 26ನೇ ತಾರೀಕು 6. ಇನ್ನು ಲಾಟ್ರಿ ಡೇಟು ಮತ್ತೆ ಪ್ಲೇಸ್ ಅನೌನ್ಸ್ ಆಗಿಲ್ಲ, ಯಾಕಂದ್ರೆ ಅದನ್ನ ಡಿಸೈಡ್ ಮಾಡಿ ಹೇಳ್ತಾರೆ ಮತ್ತೆ ನೋಟಿಫಿಕೇಶನ್ ಅಲ್ಲಿ. ನೀವು ನಮ್ಮ ಚಾನಲ್ ಫಾಲೋ ಮಾಡಿ, ಅದೆಲ್ಲ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ HIG2 ಅಳತೆಯ ನಿವೇಶನಗಳು ಲಭ್ಯವಿರುವುದಿಲ್ಲ. HIG2 ಯಾರಾದ್ರೂ ಅಪ್ಲೈ ಮಾಡಿದ್ರೆ ಅವರಿಗೆ ನಿವೇಶನಗಳು ಈ ಫರ್ದರ್ ಡೆವಲಪ್ಮೆಂಟ್ ಅಲ್ಲಿ ಅದು HIG2 ಇರೋದಿಲ್ಲ. ಸೊ ಆದ ಕಾರಣ HIG2 ನಿವೇಶನ ಅರ್ಜಿ ಸಲ್ಲಿಸಿರುವ ಅರ್ಜಿದಾರ ಆರಂಭಿಕ ಠೇವಣಿ ಮೊತ್ತವನ್ನು ಮರುಪಾವತಿಸಿ ಮಾಡುವ ಸಂಬಂಧ ಪ್ರಕ್ರಿಯೆಯನ್ನು ಕ್ರಮವಹಿಸಲು. ಐ ಥಿಂಕ್ HIG2ಗೆ ಇನ್ನೇನು ಇಮಿಡಿಯೇಟ್ಲಿ ವಿತ್ ಇನ್ ಅ ಮಂತ್ 2 ಮಂತ್ಸ್ ಒಳಗಡೆ ರಿಫಂಡ್ ಆಗ್ಬಿಡುತ್ತೆ. ಹಂಚಿಕೆಯಾದ ನಿವೇಶನಗಳಿಗೆ ಬದಲಾವಣೆ ಮಾಡಲು ಅವಕಾಶ. ನೋಡಿ, ವೆರಿ ಸಿಂಪಲ್. ಇದು ದೊಡ್ಡ ಪ್ರಾಬ್ಲಮ್ KHBಗೆ. ಅಲಾಟ್ಮೆಂಟ್ ಆದ್ರೆ ಆ ಫೇಸಿಂಗ್ ಸರಿ ಇಲ್ಲ, ಈ ಫೇಸಿಂಗ್ ಸರಿ ಇಲ್ಲ, ಮೂಲೆಯಲ್ಲಿ ಸಿಕ್ಕಿದೆ, ಹಿಂದೆ ಸಿಕ್ಕಿದೆ, ಕೆಳಗಡೆ ಸಿಕ್ಕಿದೆ, ಮೇಲೆ ಸಿಕ್ಕಿದೆ. ಸೈಟ್ ಸಿಗೋದೇ ತುಂಬಾ ಕಷ್ಟ ಈ ಕಾಲದಲ್ಲಿ ಗೌರ್ಮೆಂಟ್ ಕಡೆಯಿಂದ. ಅದರಲ್ಲಿ ನೀವು ಈ ತರ ಎಲ್ಲ ಇದ್ದವ್ರಿಗೆ ಅದು ಕೊಡಿ ಇದು ಕೊಡಿ ತುಂಬಾ ಲೈಕ್ ಮತ್ತೆ ಅದನ್ನ ಕ್ಯಾನ್ಸಲ್ ಮಾಡಿ ಅರ್ಜಿ ಕೊಟ್ಟು ಅವ್ರು ಇನ್ನೊಂದು ತುಂಬಾ ಕಿಯಾಸು. ಈ ಸಲ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ, ಇನ್ ಕೇಸ್ ನಿಮ್ಗೆ ಏನಾದ್ರು ಅಲಾಟ್ಮೆಂಟ್ ಆದ್ರೆ ನೀವು ಬೇಡ ಅಂತಂದ್ರೆ ಕ್ಯಾನ್ಸಲ್ ಮಾಡಿ, ವಾಟ್ ಎವರ್ ಅಮೌಂಟ್ ದೇ ವಿಲ್ ಡಿಡಕ್ಟ್ ಇಟ್. ಎಕ್ಸ್ಚೇಂಜ್ಗೆ ಯಾವುದೇ ಅವಕಾಶ ಇರೋದಿಲ್ಲ ಅಂತ ಹೇಳಿದ್ರೆ. ಈ ಎರಡೂ ನೋಟಿಫಿಕೇಶನ್ KHB ವೆಬ್ಸೈಟ್ ಅಲ್ಲಿ ಇದೆ, 2-3 ಸಲ ಓದ್ಕೊಳ್ಳಿ. ಸೊ ಐ ಆಮ್ ಜಸ್ಟ್ ಕ್ಲೋಸಿಂಗ್ ದಿಸ್. ಇನ್ ಕೇಸ್ ಈ ಲಾಟ್ರಿ ಯಾವಾಗ ಬರುತ್ತೋ ಅವಾಗಲೂ ಕೂಡ ನಾನು ಹೋಗ್ತೀನಿ, ಶೂಟ್ ಮಾಡ್ತೀನಿ, ಹೇಗೆ ನಡೆಯುತ್ತೆಲ್ಲ ಹೇಳ್ಕೊಡ್ತೀನಿ. ಅವಾಗ ಏನಾದರೂ ಸಿಕ್ಕರೆ ನೀವು ನಮ್ಮ ಗ್ರೂಪಿಗೆ ಜಾಯ್ನ್ ಆಗಿದ್ರೆ ಬನ್ನಿ, ನಾನು ಅಥೆಂಟಿಕೇಟೆಡ್ ಓನರ್ಸ್ ರಿವ್ಯೂ ಮಾಡಿಬಿಟ್ಟು ಆ್ಯಡ್ ಮಾಡ್ತೀನಿ. ಸೊ ನಾವು ಈಗ ಇರೋದು ಮಾಚನಹಳ್ಳಿ. ಎಕ್ಸಾಕ್ಟ್ಲಿ ಎಲ್ಲಿ ಬರ್ತೀವಿ ನೋಡಿ, ಬೆಂಗಳೂರು ಟುವರ್ಡ್ಸ್ ನಾರ್ತ್ನ ಝೂಮ್ ಮಾಡಿದ್ರೆ ಯಶವಂತಪುರ ಇದೆ, ಯಶವಂತಪುರ ಆದಮೇಲೆ ಮಾದಾವರ ಇದೆ, ಮಾದಾವರ ಮಾಕಳಿ ಇದೆ, ಮಾಕಳಿ ಆದಮೇಲೆ ನಮಗೆ ಸಿಗೋದೆ ನೆಲಮಂಗಲ. ನೆಲಮಂಗಲ ಅಂಡರ್ ಪಾಸ್ ಕೆಳಗಡೆ ತೊಗೊಂಡ್ರೆ ಲೆಫ್ಟಿಗೆ ಹೋದ್ರೆ ಹಾಸನ, ರೈಟಿಗೆ ಹೋದ್ರೆ ನೆಲಮಂಗಲ ಒಳಗಡೆ ಹೋಗ್ತೀವಿ. ಇಲ್ಲಿಂದ 1 ಕಿಲೋಮೀಟರ್ ಹೋದ್ರೆ ಮಂಜುನಾಥ್ ಲೇಔಟು, ನಮ್ಮ ಲೇಔಟು, ಸಾರಿ ನನ್ನ ಹೆಸರಲ್ಲಿದೆ. ಇಲ್ಲಿಂದ ರೈಲ್ವೆ ಟ್ರ್ಯಾಕ್ ಅನ್ನು ದಾಟಿ ಇನ್ನೊಂದು ಕಿಲೋಮೀಟರ್ ಹೋದ್ರೆ ನಿಮಗೆ ಪವನ್ ಇನ್ನೊಂದು ಬರುತ್ತೆ. ಇಲ್ಲಿಂದ ಇನ್ನೊಂದು ಕಿಲೋಮೀಟರ್ ನಿಮಗೆ ಡ್ರೈವ್ ಮಾಡಿದ್ರೆ ಮೈಲಹಳ್ಳಿ ಎಲ್ಲ ಬರುತ್ತೆ. ಇಲ್ಲಿ ಯಾವ್ದಾದ್ರು ಒಂದು ಲೆಫ್ಟ್ ತಗೊಂಡು ಇನ್ನೊಂದು ಕಿಲೋಮೀಟರ್ ಹೋದ್ರೆ ನಿಮಗೆ ಇಲ್ಲೊಂದು ಚಿಕ್ಕದಾಗಿ ಯಾವುದೋ ಇಂಡಸ್ಟ್ರಿಯಲ್ ಏರಿಯಾ ಇದ್ದಂಗಿದೆ. ಓಕೆ, ಸೊ KKIDS ಸ್ಪಾಟ್ ನೆಲಮಂಗಲ ಅಂತಿದೆ. ಓಕೆ, ಕಿಟ್ಸ್ ಅಂಡ್ ಪ್ಲಾಟ್ಸ್, ಇದು ಅದಕ್ಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೆ. ಅದಾದಮೇಲೆ ಇನ್ನೊಂದು ಚೂರು 1 ಕಿಲೋಮೀಟರ್ ಹೋದ್ರೆ ಇಲ್ಲಿದೆ ನೋಡಿ, ಮಾಚನಾಯಕನಹಳ್ಳಿ ಇಲ್ಲಿದೆ. ನೀವು ಗೂಗಲಲ್ಲಿ ಮಾಚನಾಯಕನಹಳ್ಳಿ ಲೊಕೇಶನ್ ಹಾಕೊಂಡೆ ಹೋಗಿ, ಆ ಹಳ್ಳಿಗೆ ಅಟ್ಯಾಚ್ ಆಗಿ ಇಲ್ಲೊಂದು ಬ್ಲಾಕ್ ಇದೆ, ಇಲ್ಲೊಂದು ಬ್ಲಾಕ್ ಇದೆ.
ಎರಡು ಕೂಡ ಚೆನ್ನಾಗಿದೆ. ಯಾವುದೇ ಮನೆ ಆಗಿಲ್ಲ ಸಟಿಲಿ, ಬಿಕಾಸ್ ಎಲ್ಲ ರೀಸೆಂಟಾಗಿ 1 ವರ್ಷದಿಂದ 2 ವರ್ಷದಿಂದ ಅಲಾಟ್ ಆಗಿದ್ದು, 3 ವರ್ಷದಿಂದ ಅಲಾಟ್ ಆಗಿದ್ದು. ಇನ್ ಕೇಸ್ ಅವತ್ತೇ ಸೇಲ್ ಇಟ್ ಕೊಟ್ಬಿಟ್ಟಿದ್ರೆ ಎಷ್ಟೊತ್ತಿಗೆ ಒಂದು 15 ಜನ, ಒಂದು 20-30 ಜನ ಆದ್ರೂ ಮನೆ ಕಟ್ಬಿಡೋರು. ಈಗ ಅಬ್ಸಲ್ಯೂಟ್ಸ್ ಪ್ರಾಪರ್ಟಿನೇ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದ್ರೆ ಮನೆ ಕಟ್ಟಕ್ಕಾಗಲ್ಲ. ಹಾಗಾಗಿ ಐ ಥಿಂಕ್ ನೆಕ್ಸ್ಟ್ 1 or 2 year ಐ ಆಮ್ ಹೋಪಿಂಗ್ ಆನ್ 10 to 15 ಹೌಸ್. ಯಾರಾದರೂ ಆ ಥರ ಇದ್ರೆ, ಏನಾದರೂ ಸಹಾಯ ಬೇಕಂದ್ರೆ ನಮಗೆ ಕರೆ ಮಾಡಿ. ನಿಮ್ಗೆ ಏನಾದರೂ ಬ್ಯಾಂಕ್ ಲೋನ್ ಎಲ್ಲ ಬೇಕಂದ್ರೂ ಕರೆ ಮಾಡಿ, ಎಲ್ಲ ಮಾಡ್ಕೊಡ್ತೀವಿ. ಈ ಥರ ಇದೆ, ಬ್ಯೂಟಿಫುಲ್ ಲೊಕೇಶನ್ನು. ಬಟ್ ಅಲ್ಲಿಗೆ ಆ ಪ್ರೈಸ್ಗೆ ಡೀಸೆಂಟ್ ಆಗಿದೆ, ಮಧ್ಯದಲ್ಲಿ ಬರುತ್ತೆ. ಸೊ ನೀವು ಇಲ್ಲಿಗೆ ಡೈರೆಕ್ಷನ್ ತೊಗೊಂಡ್ರೆ, ನೆಲಮಂಗಲ ಟೌನಿಂದ ಈ ಜಂಕ್ಷನಿಂದ ತೊಗೊಂಡ್ರೆ ದೂರದಲ್ಲಿದೆ. 2 ಕಡೆಯಿಂದ ಹೋಗ್ಬೋದು, ಒಂದು ಒಳಗಡೆಯಿಂದ ಹೋಗ್ಬೋದು, ಒಂದು ಹೊರಗಡೆ. ಅಪ್ರಾಕ್ಸಿಮೇಟ್ಲಿ 5 ಕಿಲೋಮೀಟರ್ಸ್ 7 ಕಿಲೋಮೀಟರ್ ಡ್ರೈವ್ ಇದೆ. ಅದು ಹಿಂಗೆಲ್ಲ ಹೋದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ. ರಫ್ಲಿ ಅರೌಂಡ್ ಈ ಹೈವೇಲಿ ಹೋಗಿ ಯೂ ಟರ್ನ್ ತೊಗೊಂಡು ಹಿಂಗೆ ಒಳಗಡೆ ಬರ್ತೀನಿ ಅಂತಂದ್ರೆ ಡಿಫ್ರೆಂಟ್ ಕಿಲೋಮೀಟರ್ ಆಗುತ್ತೆ, 12 ಕಿಲೋಮೀಟರ್ ಆಗುತ್ತೆ. ನೆಲಮಂಗಲದಿಂದ ಅಪ್ರಾಕ್ಸಿಮೇಟ್ಲಿ 8ರಿಂದ 12 ಕಿಲೋಮೀಟರ್ ಮಲ್ಟಿಪಲ್ ವೇಸಲ್ಲಿ ಹೋದ್ರೆ ಈ ಥರ ಇದೆ. ಓಕೆ, ಹೋಗಿ ನೋಡ್ಕೊಂಬನ್ನಿ. ಇನ್ ಕೇಸ್ ಅಲಾಟ್ ಆಗಿದ್ರೆ ತುಂಬ ಜನ ನೋಡಿರ್ತೀರಾ, ಯಾರಾದರೂ ಹೋದ್ರೆ ವಿಡಿಯೋ ಕಳಿಸಿ. ಸೊ ಆನ್ ದಟ್ ನೋಟ್ ಐ ಆಮ್ ಜಸ್ಟ್ ಕಂಪ್ಲೀಟಿಂಗ್ 2 ಹಾಕಿದ್ದೀನಿ. ಇನ್ನೂ ಏನಾದರೂ ಕ್ವಶನ್ಸ್ ಇದ್ರೆ ಇದ್ರ ಕೆಳಗಡೆ ಕಮೆಂಟ್ ಮಾಡಿ. ಫರ್ದರ್ ಅಪ್ಡೇಟ್ ಬಂದರೆ ನಾನು ಹೇಳ್ತೀನಿ. ಇಲ್ಲಿವರೆಗೂ ನಮ್ಮ ಚಾನಲ್ ನೋಡಿಗೆ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಬಾಯ್.